ಹಲೋ ಗೈಸ್, ವಾಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ಈ ವಿಡಿಯೋ ತುಂಬಾ ಅನ್ಫಿಲ್ಟರ್ಡ್ ಆಗಿರುತ್ತೆ. ಯಾವುದೇ ತರ ಎಡಿಟಿಂಗ್ ಇಲ್ಲ, ಯಾವುದೇ ತರ ಸಾಂಗ್ಸ್ ಇಲ್ಲ, ಯಾರಿಗೂ ನಾವು ರೋಸ್ಟ್ ಟ್ರೋಲು ಮಾಡ್ತಿಲ್ಲ. ಬಟ್ ಇವತ್ತು ಈ ವಿಡಿಯೋನಲ್ಲಿ ನಾವು ಮಾತಾಡ್ತಿರೋದು ತುಂಬಾ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ. ಏನಂದ್ರೆ 5 days ಬ್ಯಾಕ್ ಸಮೀರ್ ಎಂ ಡಿ ಅವರು ತನ್ನ ಚಾನೆಲ್ ಅಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಒಂದು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆ ಕೊಲೆ ಹಿಂದೆ ಯಾರಿದ್ರು, ಯಾರ ಕಾರಣ ಅಂತ ಎಲ್ಲಾ ಕುಟುಂಬದವ್ರಿಗೆ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಒಂದು ಯೂಟ್ಯೂಬರ್ ರೋಸ್ಟ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಈ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ. ಬಟ್ ಈ ಒಂದು ಟಾಪಿಕ್ ತುಂಬಾ ಸೆನ್ಸಿಟಿವ್ ಟಾಪಿಕ್. ಯಾಕಂದ್ರೆ ಈ ಕೇಸ್ ಹಿಂದೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದ್ ಕೈ ಇದೆ. 2012 ಅಲ್ಲಿ ಆಗಿರೋ ಈ ಕೇಸು ಟಿಲ್ ಡೇಟ್ 2025 ಮಾರ್ಚ್ 5ಗೂ ಈ ಕೇಸ್ ಸಾಲ್ವ್ ಆಗಿಲ್ಲ. ಇನ್ನೂ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ. ಸಮೀರ್ ಎಂ ಡಿ ಅವರು ಒಂದು ಕಾಂಪ್ಲಿಕೇಟೆಡ್ ಟಾಪಿಕ್ ನ ತುಂಬಾ ಸುಲಭವಾಗಿ ಜನರಿಗೆ ಅರ್ಥ ಆಗಂಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವ್ರು ಯಾವ ತರ ಜನರಿಗೆ ಎಕ್ಸ್ಪೋಸ್ ಮಾಡಿದ್ದಾರೆ ಅಂದ್ರೆ ಸೆಲ್ಯೂಟ್. ಒಬ್ಬ ಯೂಟ್ಯೂಬರ್ ಆಗಿ ಮೀಡಿಯಾ ಅವ್ರು ಮಾಡೋ ಕೆಲಸ ನೀವು ಮಾಡಿದ್ದೀರಾ ಅಂದ್ರೆ ನಾವು ಪೂರ್ತಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಿಂದಾನೆ ಸೆಲ್ಯೂಟ್. ಗಟ್ಸಿರ್ಬೇಕು ಬ್ರೋ. ಈ ತರ ಒಂದು ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಗಟ್ಸಿರ್ಬೇಕು. ರೋಸ್ಟ್ ಟ್ರೋಲ್, ಕಾಮಿಡಿ ವಿಡಿಯೋಸ್, ಆಕ್ಟಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಈ ತರ ಒಂದು ವಿಡಿಯೋಸ್ ಮಾಡಕ್ಕೆ ಗಟ್ಸಿರ್ಬೇಕು. ವಿತಿನ್ 5 days ಈ ಒಂದು ವಿಡಿಯೋ ಯಾವ ತರ ವೈರಲ್ ಆಗಿದೆ ಅಂದ್ರೆ ವಿತಿನ್ 5 days 8 to 9 million ವ್ಯೂಸ್. ಇಡೀ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ, ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಈ ತರ ಒಂದು ವಿಡಿಯೋ ಯಾವುದು ವೈರಲ್ ಆಗಿರಲಿಲ್ಲ. ಈ ತರ ಒಂದು ಚಾನಲ್ ಯಾವುದು ಗ್ರೋ ಆಗಿರಲಿಲ್ಲ. ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ವಿತಿನ್ 2 days ವಿಡಿಯೋ ಡಿಲೀಟ್ ಆಯ್ತು. ಅವ್ರು ಹೇಳಿದ್ರು, ಸಮೀರ್ ಎಂ ಡಿ ಅವರು ತನ್ನ ವಿಡಿಯೋದಲ್ಲಿ ಹೇಳಿದ್ರು, ಈ ವಿಡಿಯೋ ಡಿಲೀಟ್ ಆಗ್ಬೋದು, ನನ್ನ ಪ್ರಾಣಕ್ಕೂ ಅಪಾಯ ಆಗ್ಬೋದು, ನನ್ಗೆ ಸಪೋರ್ಟ್ ಮಾಡಿ ಅಂತ ಅವ್ರ ವಿಡಿಯೋ ಅಲ್ಲಿ ಕೇಳ್ಕೊಂಡಿದ್ರು. ಅಪ್ಪ ಅಮ್ಮನ್ಗೆ ಅವ್ರಿಗೆ ಎಲ್ಲ ಥ್ರೆಟ್ಸ್ ಬರ್ತಿದೆ. ಮತ್ತೆ ಏನ್ ಟಾಪಿಕ್ ಬರ್ತಿದೆ ಹೊರಗಡೆ ಅಂದ್ರೆ ಈ ಸಮೀರ್ ಎಂ ಡಿ ಅವರು ಆಪೋಸಿಷನ್ ಪಾರ್ಟಿಯಿಂದ 35 lakhs ತಗೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾರೆ. ಕನ್ನಡ ಯೂಟ್ಯೂಬರ್ಸ್ಗೆ ಈ ತರ ಡಿಮ್ಯಾಂಡ್ ಯಾವಾಗ ಬಂತಪ್ಪ? 35 ಲಕ್ಷ ಒಬ್ಬ ಯೂಟ್ಯೂಬರ್ಗೆ. ಸಮೀರ್ ಎಂ ಡಿ ಅವರು ನಿನ್ನೆ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ರು. ತನ್ನ ಎಡಿಟರ್ಗೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಅವ್ರ ಹತ್ರ 35 ಲಕ್ಷ ಹೆಂಗ್ ಇಸ್ಕೊಳ್ಳಿ ಅಂತ. ಒಬ್ಬ ಯೂಟ್ಯೂಬರ್, ಬರೀ ಯೂಟ್ಯೂಬರ್ ಅಲ್ಲ, ಒಬ್ಬ ಜನರು ಒಳ್ಳೇದ್ ಮಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ಪ್ರೇಸ್ ಮಾಡ್ಬೇಕು. ತಾವು ಒಳ್ಳೆ ಕೆಲಸ ಮಾಡಲ್ಲ, ಬೇರೆಯವ್ರಿಗೂ ಒಳ್ಳೆ ಕೆಲಸ ಮಾಡಬೇಡ. ಈ ತರ ಜನರಿಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಈ ಸಮೀರ್ ಎಂ ಡಿ ಅವರಿಗೆ ನಮ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಅವ್ರು ಕೇಳ್ಕೊಂಡಿದ್ದಾರೆ ಸಪೋರ್ಟ್, ವಿ ವಿಲ್ ಡೂ ಸಪೋರ್ಟ್. ವಿಡಿಯೋನ ಶೇರ್ ಮಾಡಿ. ನೀವು ಇಲ್ಲಿ ತನಕ ಈ ಸಮೀರ್ ಎಂ ಡಿ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನಿಮ್ ತಮ್ಮ ಅನ್ಕೊಂಡು ಆ ವಿಡಿಯೋನ ಹೋಗಿ ವಾಚ್ ಮಾಡಿ, ಇಡೀ ಕೇಸ್ನ ತಿಳ್ಕೊಳ್ಳಿ. ಆಮೇಲೆ ನೀವು ಏನ್ ಡಿಸಿಷನ್ ತಗೋಬೇಕೋ ಆ ಡಿಸಿಷನ್ ನ ತಗೊಳ್ಳಿ. ಮತ್ತೆ ಈ ಸಮೀರ್ ಎಂ ಡಿ ಮುಸ್ಲಿಮು ಅಂತ ಒಂದು ಇದಾಗ್ತಿದೆ. ಮುಸ್ಲಿಂ ಆಗಿದ್ದಾರೆ ಅವರು, ಬೇಕಂತ ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟಿ ಅವ್ರ ಬಗ್ಗೆ ಬೇಕಂತ ರಾಂಗ್ ಅಲಿಗೇಷನ್ಸ್ ನ ಎತ್ತಾಕ್ತಿದ್ದಾರೆ ಅಂತ. ಆತರ ಎಲ್ಲ ಏನು ಇಲ್ಲ. ಒಂದು ನಿಜವಾದ ಇನ್ಸಿಡೆಂಟ್ ಅವ್ರು ನಿಮ್ ಮುಂದೆ ಇಟ್ಟಿದ್ದಾರೆ. ಇವತ್ತು ಒಬ್ಬ ಯೂಟ್ಯೂಬರ್ ಗಟ್ಸ್ ಮಾಡಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇವತ್ತು ನಾವು ಅವ್ರನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ಈ ತರ ರಾಂಗ್ ಅಲಿಗೇಷನ್ಸ್ ಅವ್ರ ಮೇಲೆ ಹಾಕಿದ್ದಾರೆ. ನಾಳೆ ಯಾವ್ದೇ ಯೂಟ್ಯೂಬರ್ ಈ ತರ ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋ ಹಿಂದೆ ಯೋಚನೆ ಮಾಡ್ತಾನೆ, ನಾನು ಈ ತರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ನ ಜನರು ನನಗೆ ಸಪೋರ್ಟ್ ಮಾಡ್ತಾರಾ? ನನ್ನ ಲೈಫ್ ರಿಸ್ಕ್ ಅಲ್ಲಿ ಹಾಕಿ ನಾನು ಈ ತರ ವಿಡಿಯೋ ಹಾಕಿದ್ರೆ ನಮ್ ಜನರು ಈ ತರ ನನಗೆ ಸಪೋರ್ಟ್ ಮಾಡ್ತಾರಾ ಅಂತ. ನಾವು ಆಡಿಯನ್ಸ್ ಆಗಿ ಅವ್ರನ್ನ ಸಪೋರ್ಟ್ ಮಾಡೋ ಟೈಮ್ ಬಂದಿದೆ. ಇಡೀ ಯೂಟ್ಯೂಬ್ ಕಮ್ಯುನಿಟಿ, ಇಡೀ ನಮ್ ಕನ್ನಡಿಗರು, ಎಲ್ಲ ಕರ್ನಾಟಕ ಜನರು ಸೇರಿ ಸಮೀರ್ ಎಂ ಡಿನ ಸಪೋರ್ಟ್ ಮಾಡಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋಣ. ಥ್ಯಾಂಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ, ಟೇಕ್ ಕೇರ್.